ಪತ್ನಿಗೆ ಇಷ್ಟವಾಗದ ದೃಶ್ಯದಲ್ಲಿ ನಟಿಸಬೇಕಾದ ಪರಿಸ್ಥಿತಿ ಬಂದರೆ ಒಬ್ಬ ನಟ ಏನು ಮಾಡಬೇಕು? ಅದರಲ್ಲೂ ಆ ಪತ್ನಿಯೇ ಒಬ್ಬ ನಟಿಯಾಗಿದ್ದರೆ? ಟಾಕ್ಸಿಕ್ ಚಿತ್ರದ ಕೆಲವೊಂದು ದೃಶ್ಯಗಳು ಬಿಡುಗಡೆಯಾದಾಗ ದೊಡ್ಡ ಮಟ್ಟದ ಚರ್ಚೆ ನಡೆದಿತ್ತು. ಈ ದೃಶ್ಯಗಳ ಬಗ್ಗೆ ರಾಧಿಕಾ ಪಂಡಿತ್ ಅವರಿಗೆ ಹೇಗನಿಸಿತು? ಯಶ್ ಮತ್ತು ರಾಧಿಕಾ ನಡುವೆ ಈ ವಿಚಾರವಾಗಿ ಏನಾದರೂ ಅಸಮಾಧಾನ ಉಂಟಾಯಿತಾ? ಇದೀಗ ಈ ಎಲ್ಲ ಪ್ರಶ್ನೆಗಳಿಗೆ ಸ್ವತಃ ರಾಕಿಂಗ್ ಸ್ಟಾರ್ ಯಶ್ ಉತ್ತರ ನೀಡಿದ್ದಾರೆ. ಆಪ್ಕಿ ಅದಾಲತ್ ಕಾರ್ಯಕ್ರಮದಲ್ಲಿ ರಜತ್ ಶರ್ಮಾ ಅವರ ಪ್ರಶ್ನೆಗಳಿಗೆ ಉತ್ತರಿಸುವ ಸಂದರ್ಭದಲ್ಲಿ ಯಶ್ ತಮ್ಮ ವೈಯಕ್ತಿಕ ಜೀವನ, ಪತ್ನಿ ರಾಧಿಕಾ ಪಂಡಿತ್ ಅವರ ಪ್ರತಿಕ್ರಿಯೆ ಮತ್ತು ಟಾಕ್ಸಿಕ್ ಚಿತ್ರದ ಕೆಲವು ಸೂಕ್ಷ್ಮ ದೃಶ್ಯಗಳ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಆದರೆ ಯಶ್ ಹೇಳಿದ ಒಂದು ಮಾತು ಮಾತ್ರ ಇದೀಗ ಎಲ್ಲರ ಗಮನ ಸೆಳೆಯುತ್ತಿದೆ. ಸುಳ್ಳು ಹೇಳಲು ಇಷ್ಟವಿಲ್ಲ. ಅಷ್ಟಕ್ಕೂ ಯಶ್ ಹೀಗೆ ಹೇಳಲು ಕಾರಣವೇನು? ರಾಧಿಕಾ ನಿಜವಾಗಿಯೂ ಅಸಮಾಧಾನಗೊಂಡಿದ್ದಾರಾ? ಬನ್ನಿ ಸಂಪೂರ್ಣ ವಿಚಾರವನ್ನು ತಿಳಿಯೋಣ. ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಘೋಷಣೆಯಾದ ದಿನದಿಂದಲೇ ಸಾಕಷ್ಟು ನಿರೀಕ್ಷೆ ಹುಟ್ಟಿಸಿದೆ. KGF ಸಿನಿಮಾಗಳ ಮೂಲಕ ಭಾರತೀಯ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟದ ಹೆಸರು ಮಾಡಿದ ಯಶ್ ಇದೀಗ ಟಾಕ್ಸಿಕ್ ಮೂಲಕ ಮತ್ತೊಂದು ವಿಭಿನ್ನ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಚಿತ್ರದ ಟೀಸರ್ ಮತ್ತು ಪ್ರಚಾರದ ಕೆಲವು ದೃಶ್ಯಗಳು ಬಿಡುಗಡೆಯಾದಾಗ ಅಭಿಮಾನಿಗಳ ನಡುವೆ ಮಾತ್ರವಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲೂ ಸಾಕಷ್ಟು ಚರ್ಚೆ ನಡೆಯಿತು. ವಿಶೇಷವಾಗಿ ಸಿನಿಮಾದಲ್ಲಿರುವ ಕೆಲವು ಆಪ್ತ ದೃಶ್ಯಗಳ ಬಗ್ಗೆ ಹಲವಾರು ತಮ್ಮದೇ ಆದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದರು. ಈ ವಿಚಾರವಾಗಿ ಯಶ್ ಅವರು ಸಂದರ್ಶನವೊಂದರಲ್ಲಿ ಪ್ರಶ್ನಿಸಲಾಯಿತು. ಅದರಲ್ಲೂ ವಿಶೇಷವಾಗಿ ಈ ರೀತಿಯ ದೃಶ್ಯಗಳಲ್ಲಿ ನೀವು ನಟಿಸುವುದನ್ನು ನಿಮ್ಮ ಪತ್ನಿ ರಾಧಿಕಾ ಪಂಡಿತ್ ಹೇಗೆ ಸ್ವೀಕರಿಸುತ್ತಾರೆ ಎಂಬ ಪ್ರಶ್ನೆ ಎದುರಾಯಿತು. ಯಶ್ ನೀಡಿದ ಉತ್ತರ ಮಾತ್ರ ಬಹಳ ಪ್ರಾಮಾಣಿಕವಾಗಿತ್ತು. ಯಶ್ ಅವರ ಮಾತಿನ ಪ್ರಕಾರ ಇಂತಹ ವಿಚಾರಗಳಲ್ಲಿ ಪತ್ನಿಗೆ ಅಸಮಾಧಾನವಾಗುವುದು ಸಹಜ. ಅವರು ಯಾವುದೇ ರೀತಿಯ ಸುಳ್ಳು ಹೇಳಲು ಬಯಸುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ರಾಧಿಕಾಗೆ ಯಾವುದೇ ಬೇಸರವಾಗಲಿಲ್ಲ ಎಂದು ಹೇಳಿ ವಿಚಾರವನ್ನು ಮುಚ್ಚಿಡುವ ಬದಲು ಸಹಜವಾಗಿ ಆಕೆ ಇಂತಹ ದೃಶ್ಯಗಳು ಇಷ್ಟವಾಗದೇ ಇರಬಹುದು ಎಂಬುದನ್ನು ಯಶ್ ಒಪ್ಪಿಕೊಂಡಿದ್ದಾರೆ. ಇದು ಬಹಳ ಸಹಜವಾದ ವಿಚಾರ. ಯಾಕೆಂದರೆ ಜೀವನ ಸಂಗಾತಿ ಸಿನಿಮಾದಲ್ಲಿ ಆಪ್ತ ದೃಶ್ಯಗಳಲ್ಲಿ ನಟಿಸುವುದನ್ನು ನೋಡಿದಾಗ ಯಾರಿಗಾದರೂ ಅಸಮಾಧಾನ ಅಥವಾ ಮುಜುಗರ ಉಂಟಾಗಬಹುದು. ಆದರೆ ಯಶ್ ಇಲ್ಲಿ ಮತ್ತೊಂದು ಮುಖ್ಯವಾದ ವಿಷಯವನ್ನು ಹೇಳಿದ್ದಾರೆ. ರಾಧಿಕಾ ಅವರಿಗೆ ಇಷ್ಟವಾಗದೇ ಇರುವುದೇ ಬೇರೆ. ಅದರರ್ಥ ಅವರು ಯಶ್ ಮೇಲೆ ನಂಬಿಕೆ ಕಳೆದುಕೊಂಡಿದ್ದಾರೆ ಎಂಬುದೇ ಬೇರೆ. ಯಶ್ ಅವರ ಪ್ರಕಾರ ರಾಧಿಕಾ ತಮ್ಮನ್ನು ನಂಬುತ್ತಾರೆ. ಯಶ್ ಮತ್ತು ರಾಧಿಕಾ ಇಬ್ಬರು ನಟರು. ಹೀಗಾಗಿ ಸಿನಿಮಾ ಎನ್ನುವುದು ಕೇವಲ ವೈಯಕ್ತಿಕ ಬದುಕಿನ ವಿಚಾರವಲ್ಲ. ಕತೆಗೆ ಅಗತ್ಯವಿರುವ ಪಾತ್ರವನ್ನು ನಿರ್ವಹಿಸುವುದು ನಟನ ವೃತ್ತಿಯ ಒಂದು ಭಾಗ. ಯಶ್ ಕೂಡ ಇದೇ ವಿಚಾರವನ್ನು ವಿವರಿಸಿದ್ದಾರೆ. ತಾವು ಕ್ಯಾಮರಾ ಮುಂದೆ ನಟಿಸುವಾಗ ಅಲ್ಲಿ ತಮ್ಮ ವೈಯಕ್ತಿಕ ಜೀವನದ ಯಶ್ ಇರುವುದಿಲ್ಲ. ಅಲ್ಲಿ ಒಂದು ಪಾತ್ರ ಇರುತ್ತದೆ. ಆ ಪಾತ್ರಕ್ಕೆ ಬೇಕಾದಂತೆ ನಟಿಸಬೇಕಾಗುತ್ತದೆ. ಇದನ್ನು ರಾಧಿಕಾ ಕೂಡ ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ಯಶ್ ಹೇಳಿದ್ದಾರೆ. ಯಶ್ ಹೇಳಿದ ಮಾತಿನ ಅರ್ಥ ಏನೆಂದರೆ, ಪರದೆಯ ಮೇಲೆ ಕಾಣಿಸುವ ಪಾತ್ರ ಮತ್ತು ನಿಜ ಜೀವನದ ವ್ಯಕ್ತಿಯನ್ನು ಒಂದೇ ರೀತಿಯಲ್ಲಿ ನೋಡಬಾರದು. ನಟನಾಗಿ ಒಂದು ಪಾತ್ರವನ್ನು ನಿರ್ವಹಿಸುವಾಗ ವೈಯಕ್ತಿಕ ಭಾವನೆಗಳಿಗಿಂತ ಕಥೆಯ ಅಗತ್ಯ ಮುಖ್ಯವಾಗಬಹುದು. ಇಲ್ಲಿ ಮತ್ತೊಂದು ಕುತೂಹಲಕಾರಿ ವಿಚಾರವನ್ನು ಯಶ್ ಹೇಳಿದ್ದಾರೆ. ಇಂತಹ ದೃಶ್ಯಗಳಲ್ಲಿ ನಟಿಸುವುದು ತಮಗೂ ಸುಲಭವಾಗಿರಲಿಲ್ಲ ಎಂದು ಅವರು ಹೇಳಿದ್ದಾರೆ. ಅಂದರೆ ಇಂತಹ ದೃಶ್ಯಗಳನ್ನು ಮಾಡುವುದು ನಟನಿಗೆ ಯಾವಾಗಲೂ ಸುಲಭವಾದ ಕೆಲಸವಲ್ಲ. ಕ್ಯಾಮರಾ, ತಂಡ, ನಿರ್ದೇಶನ, ಕತೆ ಮತ್ತು ಪಾತ್ರದ ಭಾವನೆ ಇವೆಲ್ಲದರ ನಡುವೆ ನಟಿಸಬೇಕಾಗುತ್ತದೆ. ಆದರೆ ಒಂದು ದೃಶ್ಯ ಕಥೆಯ ಪ್ರಮುಖ ಭಾಗವಾಗಿದ್ದರೆ ಅದನ್ನು ಪಾತ್ರದ ಅಗತ್ಯಕ್ಕೆ ತಕ್ಕಂತೆ ಮಾಡಬೇಕಾಗುತ್ತದೆ ಎಂಬುದು ಯಶ್ ಅವರ ನಿಲುವು. ಇದೇ ಕಾರಣಕ್ಕೆ ಅವರು ತಮ್ಮ ಕಂಫರ್ಟ್ ಝೋನ್ನಿಂದ ಬರಬೇಕಾಯಿತು ಎಂದು ಹೇಳಿದ್ದಾರೆ. ಯಶ್ ಅವರ ಮಾತಿನಲ್ಲಿ ಸಿನಿಮಾದ ಬಗ್ಗೆ ಇರುವ ಅವರ ದೃಷ್ಟಿಕೋನವು ಕಾಣಿಸುತ್ತದೆ. ಕೆಲವು ಕೆಲಸಗಳನ್ನು ಜನರು ತಮ್ಮ ನಂಬಿಕೆಗಾಗಿ ಮಾಡುತ್ತಾರೆ. ಕೆಲವು ವಿಚಾರಗಳನ್ನು ಜನರು ತಿಳಿದುಕೊಳ್ಳಲು ಮಾಡುತ್ತಾರೆ. ಇನ್ನೂ ಕೆಲವು ವಿಚಾರಗಳನ್ನು ಮುಂದಿನ ಪೀಳಿಗೆಯವರು ನೋಡಬೇಕು.
ಅರ್ಥ ಮಾಡಿಕೊಳ್ಳಬೇಕು ಮತ್ತು ಅದರಿಂದ ಕಲಿಯಬೇಕು ಎಂಬ ಕಾರಣಕ್ಕೆ ದಾಖಲಿಸಲಾಗುತ್ತದೆ ಎಂದು ಯಶ್ ಹೇಳಿದ್ದಾರೆ. ಅಂದರೆ ಸಿನಿಮಾ ಕೇವಲ ಮನರಂಜನೆಗಾಗಿ ಮಾತ್ರವಲ್ಲ, ಒಂದು ಕಥೆಯನ್ನು ಹೇಳಲು, ಒಂದು ವಿಚಾರವನ್ನು ಪ್ರೇಕ್ಷಕರ ಮುಂದೆ ಇಡಲು ಕೂಡ ಸಿನಿಮಾ ಒಂದು ಮಾಧ್ಯಮ. ಟಾಕ್ಸಿಕ್ ಚಿತ್ರದ ಕಥೆಯು ಇದೇ ರೀತಿಯ ಮಹತ್ವವನ್ನು ಹೊಂದಿದೆ ಎಂದು ಯಶ್ ಅಭಿಪ್ರಾಯಪಟ್ಟಿದ್ದಾರೆ. ರಾಧಿಕಾ ಪಂಡಿತ್ ಅವರಿಗೂ ಸಿನಿಮಾ ಕ್ಷೇತ್ರದ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಅವರು ಸ್ವತಃ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಹೀಗಾಗಿ ಪಾತ್ರ ಮತ್ತು ವೈಯಕ್ತಿಕ ಜೀವನದ ನಡುವಿನ ವ್ಯತ್ಯಾಸ ಅವರಿಗೆ ಅರ್ಥವಾಗುತ್ತದೆ. ಯಶ್ ಹೇಳುವಂತೆ ಅವರು ನಟಿಸುತ್ತಿರುವಾಗ ಪರದೆಯ ಮೇಲೆ ಕಾಣಿಸುವುದು ಒಂದು ಪಾತ್ರ, ಅದು ರಾಧಿಕಾ ಅವರ ಪತಿ ಯಶ್ ಅಲ್ಲ. ಕಥೆಯೊಳಗಿನ ಪಾತ್ರವನ್ನು ನಿರ್ವಹಿಸುತ್ತಿರುವ ಒಬ್ಬ ನಟ ಆ ವ್ಯತ್ಯಾಸವನ್ನು ರಾಧಿಕಾ ಅರ್ಥ ಮಾಡಿಕೊಳ್ಳುತ್ತಾರೆ. ಹೀಗಾಗಿ ಕೆಲವು ದೃಶ್ಯಗಳು ಆಕೆಗೆ ಇಷ್ಟವಾಗದೇ ಇದ್ದರೂ ಅದನ್ನು ವೃತ್ತಿಯ ಭಾಗವಾಗಿ ಸ್ವೀಕರಿಸುತ್ತಾರೆ ಎಂಬುದು ಯಶ್ ಅವರ ಮಾತಿನ ಸಾರಾಂಶ. ಇಲ್ಲಿ ಯಶ್ ಮತ್ತು ರಾಧಿಕಾ ಅವರ ಸಂಬಂಧದ ಮತ್ತೊಂದು ಮುಖವು ಕಾಣಿಸುತ್ತದೆ. ಯಾವುದೇ ಸಂಬಂಧದಲ್ಲಾದರೂ ನಂಬಿಕೆ ಬಹಳ ಮುಖ್ಯ. ವಿಶೇಷವಾಗಿ ಇಬ್ಬರು ಒಂದೇ ವೃತ್ತಿಯಲ್ಲಿ ಇದ್ದಾಗ ಪರಸ್ಪರ ಕೆಲಸವನ್ನು ಅರ್ಥ ಮಾಡಿಕೊಳ್ಳುವುದು ಇನ್ನೂ ಮುಖ್ಯವಾಗುತ್ತದೆ. ಯಶ್ ಅವರ ಪ್ರಕಾರ ರಾಧಿಕಾ ತಮ್ಮನ್ನು ನಂಬುತ್ತಾರೆ. ಅದೇ ಕಾರಣಕ್ಕೆ ಪರದೆಯ ಮೇಲಿನ ದೃಶ್ಯಗಳನ್ನು ವೈಯಕ್ತಿಕ ಜೀವನಕ್ಕೆ ಹೋಲಿಸುವುದಿಲ್ಲ. ಇದು ಯಶ್ ನೀಡಿದ ಉತ್ತರದ ಪ್ರಮುಖ ಅಂಶವಾಗಿದೆ. ಟಾಕ್ಸಿಕ್ ಚಿತ್ರದ ಪ್ರಚಾರದ ವೇಳೆ ಕೆಲವು ದೃಶ್ಯಗಳು ವೈರಲ್ ಆದ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಪರ ವಿರೋಧದ ಚರ್ಚೆಗಳು ನಡೆಯುತ್ತಿದ್ದವು. ಕೆಲವರು ಇದನ್ನು ಸಿನಿಮಾದ ಕಥೆಯ ಭಾಗ ಎಂದು ಹೇಳಿದರೆ, ಇನ್ನೂ ಕೆಲವರು ದೃಶ್ಯಗಳ ಬಗ್ಗೆ ಪ್ರಶ್ನೆ ಎತ್ತಿದ್ದರು. ಆದರೆ ಈ ಚರ್ಚೆಯ ನಡುವೆ ಯಶ್ ಸ್ವತಃ ತಮ್ಮ ಪತ್ನಿಯ ಪ್ರತಿಕ್ರಿಯೆಯ ಬಗ್ಗೆ ಮಾತನಾಡಿರುವುದು ಈಗ ಗಮನ ಸೆಳೆದಿದೆ. ಅದರಲ್ಲೂ ಅವರು ಯಾವುದೇ ವಿಚಾರವನ್ನು ಮುಚ್ಚಿಡದೆ ರಾಧಿಕಾಗೆ ಸಹಜವಾಗಿ ಅಸಮಾಧಾನವಾಗಬಹುದು ಎಂದು ಹೇಳಿರುವುದು ಅಭಿಮಾನಿಗಳ ಗಮನ ಸೆಳೆದಿದೆ. ಯಶ್ ಅವರ ಮಾತುಗಳನ್ನು ಒಟ್ಟಾರೆಯಾಗಿ ನೋಡಿದರೆ ಅವರ ನಿಲುವು ಸ್ಪಷ್ಟವಾಗಿದೆ. ರಾಧಿಕಾ ಕೆಲವು ದೃಶ್ಯಗಳು ಇಷ್ಟವಾಗದಿರಬಹುದು, ಅದು ಸಹಜ. ಆದರೆ ಅದರಿಂದ ಅವರಿಬ್ಬರ ನಡುವಿನ ನಂಬಿಕೆ ಬದಲಾಗುವುದಿಲ್ಲ. ಏಕೆಂದರೆ ರಾಧಿಕಾ ಕೂಡ ಒಬ್ಬ ನಟಿ. ಸಿನಿಮಾದಲ್ಲಿ ಪಾತ್ರಕ್ಕಾಗಿ ಏನು ಮಾಡಬೇಕಾಗುತ್ತದೆ ಎಂಬುದನ್ನು ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಯಶ್ ಅವರ ಪ್ರಕಾರ ಪರದೆಯ ಮೇಲೆ ಕಾಣಿಸುವ ಪಾತ್ರವನ್ನು ನಿಜ ಜೀವನದ ಯಶ್ ಜೊತೆ ಹೋಲಿಕೆ ಮಾಡಬಾರದು ಮತ್ತು ಇದೇ ಕಾರಣಕ್ಕೆ ಟಾಕ್ಸಿಕ್ ಸಿನಿಮಾದ ಕೆಲವು ದೃಶ್ಯಗಳ ಬಗ್ಗೆ ಉಂಟಾದ ಚರ್ಚೆಗೆ ಅವರು ತಮ್ಮದೇ ರೀತಿಯಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ಹಾಗಾದರೆ ಟಾಕ್ಸಿಕ್ ಚಿತ್ರದ ಈ ದೃಶ್ಯಗಳ ಬಗ್ಗೆ ಯಶ್ ನೀಡಿರೋ ಸ್ಪಷ್ಟನೆ ನಿಮಗೆ ಏನನಿಸಿತು? ರಾಧಿಕಾ ಪಂಡಿತ್ ಅವರು ನಟಿಯಾಗಿರುವುದರಿಂದ ಈ ವಿಚಾರವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬ ಯಶ್ ಅವರ ಮಾತಿಗೆ ನೀವು ಒಪ್ಪುತ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಕನ್ನಡ ಸಿನಿಮಾ ಸುದ್ದಿಗಳು, ಸೆಲೆಬ್ರಿಟಿ ಅಪ್ಡೇಟ್ಸ್ ಮತ್ತು ವೈರಲ್ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.